ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೆಡಿಕಲ್ ಮಾಡಿಸಿದ್ದಾರೆ, ಬಟ್ ವಿ ಹ್ಯಾವ್ ಟು ಡೂ ವೆರಿ ಡೀಟೇಲ್ ಇನ್ವೆಸ್ಟಿಗೇಷನ್ ಅದ್ರ ಬಗ್ಗೆ. ಬಿಕಾಸ್ ಯಾವ ಔಷಧಿ ಏನು ಯಾವ ಕ್ವಾಂಟಿಟಿಲಿ ಕೊಟ್ಟಿದ್ದಾರೆ ಅಂದರೆ ನಾವು ತನಿಖೆಯಲ್ಲಿ ನಮಗೇನು ಸ್ಪಷ್ಟವಾಗಿ ಕಂಡು ಬರಬೇಕಾಗುತ್ತೆ. ನಮಗಿರುವ ಮಾಹಿತಿ ಪ್ರಕಾರ ಏನೋ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಆವಾಗ ಅವ್ರಿಗೆ ಹೊಟ್ಟೆ ನೋವು ಬಂದು ಅವರು ಅಡ್ಮಿಟ್ ಆಗಿರ್ತಾರೆ. ಹಾಸ್ಪಿಟಲ್ ತೋರಿಸ್ಕೊಳ್ಳೋ ಸಮಯದಲ್ಲಿ ಅವ್ರ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿರ್ತದೆ. ಮತ್ತು ಹೆಂಗಾಗಿರ್ಬೋದು ಅಂತ ಅವರು ಡಾಕ್ಟರ್ ಕೇಳುವಾಗ ಹಿಂಗಾಗಿರ್ಬೋದು ಅಂತ ಆಮೇಲೆ ಅವ್ರ ವೈಫ್ ಮೇಲೆ ಅನುಮಾನವನ್ನು ಪಟ್ಟು FIR ದಾಖಲಿಸಿರ್ತಾರೆ. ಅವರು ನಮಗೆ ಕೊಟ್ಟಿರೋ ಪ್ರಕಾರ ಇದರಲ್ಲಿ 5 ಜನ ವಿಕ್ಟಿಮ್ಸ್ ಅಂತ ಕೊಟ್ಟಿದ್ದಾರೆ. ಅದು ಯಾರು ಉಮೇಶ್ ಅಂತ ಇರ್ತಾರೋ ಅವರು, ಮತ್ತು ಗಜೇಂದ್ರ, ಮತ್ತು 3 ಜನ ಮೈನರ್ಸ್ ಅವರೆಲ್ಲ ಸೇರಿ ಕೊಟ್ಟಿರ್ತಾರೆ. ಇವರೆಲ್ಲ ಜೊತೆಗೆ ಏನಿರ್ತಾರೆ. ಸೊ ಅವ್ರು ಏನು ಅಕ್ಯೂಸ್ ಇದ್ದಾರೋ ಅಕ್ಯೂಸ್ ಬಂದು ಏನು ವಿಕ್ಟಿಮ್ಸ್ ಜೊತೆಗೆ ವಾಸ ಮಾಡಿಕೊಂಡು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಬಂದಿರೋ. ಕಂಪ್ಲೇಂಟ್ ಪ್ರಕಾರ ಇಲ್ಲಿಗೆ ರಿಲೇಷನ್ಶಿಪ್ ಬಿಟ್ವೀನ್ ದಿ ಅಕ್ಯೂಸ್ಡ್ ವೈಫ್ ಮತ್ತು ಇನ್ನೊಬ್ರು ಶಿವು ಅಂತ ಯಾರು ಹೇಳ್ತಾರೋ ಅವರಿಬ್ಬರು ಮಧ್ಯದಲ್ಲಿ ಇಲ್ಲಿಗಲ್ ಅಫೇರ್ ಇತ್ತು, ಮತ್ತು ಆ ಅಫೇರ್ನ ಮುಂದುವರ್ಸೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ. ಬಟ್ ಸ್ಪೆಸಿಫಿಕ್ ಆಗಿ ಆ ದಿನದಲ್ಲಿ ಯಾಕೆ ಕೊಟ್ಟಿದ್ರು ಮತ್ತು ಎಷ್ಟು ದಿನದಿಂದ ಕೊಡ್ತಾ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅಟೆಂಪ್ಟ್ ಟು ಮರ್ಡರ್ ಇಬ್ಬರ ಮೇಲೆ ಆಗಿದೆ, ಚೈತ್ರ ಮತ್ತು ಶಿವ್. ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿರೋದು ಒಂದೊಂದು ದಿನ ಬೇರೆ ಬೇರೆ ದಿನ ಬೇರೆ ಬೇರೆ ಔಷಧಿ ಯೂಸ್ ಮಾಡಿರ್ಬೋದು ಅಂತ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಯಾವ ಟ್ಯಾಬ್ಲೆಟು ಇಲ್ಲ ಯಾವ ಔಷಧಿ ಯಾವ ಪಾಯ್ಸನ್ ಯಾವ ಡೇಟಿಗೆ ಎಷ್ಟು ಅಮೌಂಟ್ ತಗೊಂಡಿದ್ದಾರೆ ಅಂತ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಒಬ್ಬರು ಈಗಾಗಲೇ ದಸ್ತಗಿರಿ ಮಾಡಿದ್ವಿ, ಚೈತ್ರ. ಸಾಕು, ರೈಟ್, ಹುಷಾರಾಗಿದ್ದಾರೆ.